ಜನ ಇದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ದೀವಿ ಅಂತ ನೋಡ್ತಿದ್ರೆ ನಾವಿವತ್ತು ಹೊಸ ವರ್ಷದ ನಾಳೆ ಯಲ್ಲಂತಾಯಿಗೆ ಹೋಯ್ತಾ ಇದ್ದೀವಿ. ನಾಳೆ ಹುಣ್ಣಿಮೆಗೆ ಯಲ್ಲಂತಾಯಿಗೆ ಹೋಯ್ತಾ ಇದ್ದೀವಿ. ಹೊಸತಿ ಹೋಗಿರೋ ವೀಡಿಯೋಗಳನ್ನೆಲ್ಲನೂ ತೋರಿಸಲ್ಲ. ಬೇರೆ ಇನ್ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ, ದುಡ್ಡೆಲ್ಲ ಎಷ್ಟು ಅದನ್ನೆಲ್ಲ ಕೊನೆ ಲಾಸ್ಟಿಗೆ ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮ್ಮಮ್ಮ ಎಲ್ಲ ಮುಂದೆ ಬಂದು ಹಾಗೆ ನಮಸ್ಕಾರ ಮಾಡಿಬಿಡಿ. ನಾವೀಗ ಊಟ ಮಾಡಕ್ಕೆ ಇಳಿದಿದ್ದೀವಿ. ಇಲ್ಲಿ ಮಹದೇಶ್ವರನ ದೇವಸ್ಥಾನ ಬಂದಿದ್ದೀವಿ. ದೇವಸ್ಥಾನ ಎಲ್ಲ ಕ್ಲೋಸ್ ಆಗೈತೆ. ಇಲ್ಲೇವಾ ಮಾಡು. ಎಲ್ಲರೂ ಊಟ ಮಾಡ್ತಾರ ಅಂತ ಹೋಗಿ ನಿದ್ದೆ ನಿದ್ದೆ ಬಚ್ಚಗಳು ಮಲ್ಕೋಬೇಕಂತಾನೆ. ಒಬ್ಳಿಗೆ ಮಲ್ಕೊಳಕ್ ಭಯ ಆಯ್ತದೆ. ನಾವಿವಾಗ ಜೋಗುಳಬಾವಿನಲ್ಲಿದ್ದೀವಿ. ರೆಡಿ ಆಯಿತು, ಸ್ನಾನ ಎಲ್ಲ ಆಯಿತು. ಇಲ್ಲೇ ಸ್ನಾನ ಮಾಡ್ಕೊಂಡ್ವಿ. ಒಂದ್ಸತಿ ನಿಮಗೆ ಜೋಗುಳಬಾವಿ ಬಗ್ಗೆ ಎಲ್ಲನೂ ಹೇಳಿದ್ದೆ. ಅನ್ನೋದನ್ನ ಹೇಳ್ತೀನಿ. ಈಗ ದೇವ್ರನ್ನ ರೆಡಿ ಮಾಡ್ತಾವ್ರೆ. ರೆಡಿ ಮಾಡಾಯಿತು. ಇವಾಗ ಹೋಯ್ತೀವಿ. ಆಂಟಿಗೆ ಮುತ್ತಾಕ್ಬಿಟ್ಟು ಹಾಕಿಸ್ಕೊಂಡು ಹೋಗ್ತೀವಿ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಸುತ್ತ. ನಾವು ಇವಾಗ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಅಂದರೆ ಇವತ್ತು ಯಾಕೆ ಬಂದಿದ್ದೀವಿ ಅಂತ ಅಂದರೆ ಇವತ್ತು ಸವದತ್ತಿ ಯಲ್ಲಮ್ಮಂದ್ರಲ್ಲಿ ಮುತ್ತೈದೆ ಹುಣ್ಣಿಮೆ. ಹೋದ ಹುಣ್ಣಿಮೆನಲ್ಲಿ ಅಮ್ಮನ್ನ ವಿದ್ಯೆ ಮಾಡಿರ್ತಾರೆ. ಅದಕ್ಕೋಸ್ಕರ ಇವತ್ತು ಮುತ್ತೈದೆ ಹುಣ್ಣಿಮೆ. ಇಲ್ಲಿರೋ ಜೋಗ್ತಿಯರು ಯಾರ್ಯಾರು ಯಲ್ಲಮ್ಮನ್ನ ಹೊರ್ತಾರೋ ಜೋಗ್ತಂದಿರು ಅವರು ಇವತ್ತು ಮುತ್ತೈದೆ ಆಗ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಜಾತ್ರೆ ನಡೆಯೋದು. 3 ದಿನ ಜಾತ್ರೆ ನಡೆಯುತ್ತೆ. ಹುಣ್ಣಿಮೆಯಿಂದ ಇನ್ನು 3 ದಿನ ಜಾತ್ರೆ ನಡೆಯುತ್ತೆ. ಸೊ ಹಾಗಾಗಿ ನಾವು ಇವತ್ತು ಹೊಸತಿ ಮುತ್ತು ಹಾಕ್ಸಿದ್ವಲ್ಲ ಅವ್ರಿಗೆ ಇವತ್ತು ಮತ್ತೆ ಮುತ್ತೈದೆ ಮಾಡಬೇಕು, ಮತ್ತೆ ಹೊಸ ಮುತ್ತನ್ನು ಹಾಕಿಸ್ಬೇಕು. ಅದಕ್ಕೋಸ್ಕರ ನಾವಿವತ್ತು ಯಲ್ಲಮ್ಮನಿಗೆ ಬಂದಿರೋದು. ಹೊಸತಿ ಬಂದಾಗ ನಿಮಗೆ ಬೇರೆ ದೇವಸ್ಥಾನದ್ದು ಎಲ್ಲದ್ರ ಬಗ್ಗೆ ಹೇಳಿದ್ವಿ. ಇವತ್ತು ನಾನು ಅದನ್ನೆಲ್ಲ ಏನೂ ಹೇಳಲ್ಲ. ಇಲ್ಲಿ ಮುಗಿಸ್ಕೊಂಡು ನಾವು ಇನ್ನೊಂದು ಕರಿಯಲ್ಲಮ್ಮ ಅಂತ ಇದೆ, ಇಲ್ಲಿ ರೇಣುಕಾದೇವಿ ದೇವಸ್ಥಾನ ಇರೋದು. ನೆಕ್ಸ್ಟು ಯಲ್ಲಮ್ಮ ದೇವಸ್ಥಾನ ಇರೋದು, ಅಲ್ಲಿಗೆ ಹೋಗ್ತೀವಿ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಅಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತು ಯಾಕೆ ಬಂದಿದ್ದೀವಿ ಅಮ್ಮನಿಗೆ ಮಂಡ್ಲಕ್ಕಿ ತುಂಬ್ತಾ ಇದ್ದೀವಿ. ನೋಡಿ ದೇವ್ರನ್ನ ಕುಂಸ. ಹಣ್ಣು ಎಲ್ಲ ಇಟ್ಟಾಯ್ತು. ಕಾಣೆ ಯಲ್ಲಮ್ಮ ನಿನ್ನ ಎಲ್ಲಿ ಕಾಣೆಲ್ಲಿ ಕಾಣೆ ಎಲ್ಲಿ ಕಾಣೆ ಶಿವಗಲ್ಲ ನಟಿಸಿ ಬೂದಿ ಮುಚ್ಚಿದ ಕೆಂಡ ಬೋಲೋಗ ನಾಳವಳು, ಬೂದಿ ಮುಚ್ಚಿದ ಕೆಂಡ ಬೋಲೋಗ ನಾಳ. ನಾ ತುರ್ಕನ್ಗೆ ಸೀರೆ ಉಡಿಸೋಳೆ ಯಲ್ಲಮ್ಮ, ತುರ್ಕನ್ಗೆ ಸೀರೆ ಉಡಿಸೋಳೆ ಯಲ್ಲಮ್ಮ. ಕಾಲಿಗೆ ಗೆಜ್ಜಿ ಕಡಿಸೋಳೆ ಯಲ್ಲಮ್ಮ, ಜೋಗಿನ ಜಗದಾಂಬೆ ನಾಲ್ಕುದೋ ಮಾತಾಂಗಿ ಮಾಯಿ ನಿನ್ನಾಲ್ಕುದೋ, ಜೋಗಳವಾಯಿ ಸತ್ಯವ್ವ ನಿನ್ನಾಲ್ಕುದೋ, ಕರಿಯಲ್ಲವ್ವ ನಿನ್ನಾಲ್ಕುದೋ. ಉದೋನವ್ರ ಮನೆ ಉದ್ಧಾರ ಮಾಡುತ್ತಾಯಿ ಉದೋ. ನಮ್ಗೆಲ್ಲ ಯಾಕೆ ಮಾಡಿದೆ, ಅಮ್ಮನ್ ಮಾಡೋ ಸಾಕು. ಕಣ್ಣಿನ ಮುಗಿಲು ಕೂಗಿ ಕೂಗಿ ಕರೆದವ ಅಲ್ಲ ಕುಣಿಯುತ್ತ ಬಾರಮ್ಮ. ಎಲ್ಲಮ್ಮ ನಾಲ್ಕು
ಒಳ್ಳೇದು ಮಾಡ್ಲಿದಂತೆ ಇನ್ನು ಮುಂದಕ್ಕೆ ನಮ್ಗೆ ಒಳ್ಳೆ ದಾರಿ ತೋರಿಸ್ರಿ. ಬೇಡ ಬಿಡುವ ಮಗಳ ಸಮಾನ ಪಪ್ಪ ಇಲ್ಲ ಮುಂದಕ್ಕೆ ಉದ್ಧಾರ ಆಗಬೇಡ. ನಿಂತ್ಕೊಳ್ಳಿ. ನಾನು ಕೊಟ್ಟಿದ್ದೆ ತಗೋಬಂದು ಕೊಡ್ತೀನಿ. ಇವಾಗ ಜೋಗಳ ಬಾವಿಯಿಂದ ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದ್ವಿ. ಮಧ್ಯ ಖಾನ ಪೀನ ಮಾಡ್ಕೊಂಡೈತಿ. ಇನ್ನೊಂದು ಕರಿಯಲ್ಲ ಮೈನ ಆದರೆ ಅಲ್ಲಿ ಎಲ್ಲ ಪಾರ್ಕಿಂಗ್ ಆಗಿ ಅಲ್ಲಿಗೆ ಹೋಗೋಕ್ಕಾಗಲ್ಲ. ನಡ್ಕೊಂಡೇ ಹೋಗಬೇಕು. ಅಲ್ಲಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಜಾತ್ರೆ ಇನ್ನೂ ಚೆನ್ನಾಗಿ ನಡೀತಾ ಇದೆ ಅಂತ ಜಾತ್ರೆ. ಯಾಕಂದರೆ ಅಮ್ಮ ವಿದ್ವೆ ಆದಾಗ ಇಲ್ಲಿರೋ ಜೋಗತಮ್ಮನಿಗೂ ವಿದ್ವೆ ಇದ್ದಾರೆ. ಇವತ್ತು ಮುತ್ತೈದೆ ಹುಣ್ಣಿಮೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಇವತ್ತು ಮುತ್ತೈದೆ ಆಗ್ತಾರಲ್ಲ, ಅದಕ್ಕಾಗಿ ಇಲ್ಲಿಗೆ ಬಂದು ಹೊಸ ಗಾಜಿನ ಬಳೆ, ಸೀರೆ ಎಲ್ಲನೂ ನೋಡಿ ಬಳೆ ತೊಡ್ಕೊತಾವ್ರೆ. ನೆಕ್ಸ್ಟ್ ನಂಗೂ ತೋರಿಸಿದ್ರೆ ನಾನು ತೊಡ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಯಶೋಧ ಆಂಟಿಗೆ ಹಾಕ್ತಾವ್ರೆ. ಇವ್ರಿಗೂ 2 ಡಜನ್, ನಮ್ಮ ಮಮ್ಮಿನೂ 2 ಡಜನ್ ಹಾಕಿಸ್ಬೋದು. ನನಗೂ 2 ಡಜನ್ ಹಾಕಿಸ್ತಾರೆ. ಆದರೆ ನನಗೆ ಇದನ್ನು ಹಾಕಿಸ್ಕೊಳ್ಳಲ್ಲ, ಅದನ್ನು ಹಾಕಿಸ್ತಾರೆ. ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ತೋರಿಸಿದೆ. ಕುಂಕುಮ ಹಾಗೂ ಬಣ್ಣ ನೋಡಿ ಹಾಕಬೇಡಿ, ಅದರಿಂದ ಹಾಕಿ. ಜಾತ್ರೆ ಎಲ್ಲ ನೋಡ್ಕೊಂಡು ದರ್ಶನ ಮಾಡೋಕ್ಕಾಗಿಲ್ಲ, ರಶ್ ಇತ್ತು. ಬೇಗ ಮೈಸೂರಿಗೆ ಹೋಗಬೇಕು ಅಂತ ಇವಾಗ ಇಲ್ಲಿಂದ
ಓಂ ನಮಃ ಶಿವಾಯ. ಇಲ್ಲೇ ಶಿವನ್ ದೇವಸ್ಥಾನ ಅನ್ಸುತ್ತೆ. ಕೀರ್ತನೇನೋ ಏನೋ ನಡೀತಾ ಇದೆ, ಜನ ಎಲ್ಲ ಸೇರಿದ್ದಾರೆ. ಸಿದ್ಧಾರೂಢ ಸ್ವಾಮಿ ದೇವರ ಪಾದಗಳು. ಈ ಮಠಕ್ಕೆ ಹೋಗ್ತಾ ಇದ್ದೀವಿ. ಶ್ರೀ ಗುರುನಾಥ ರೂಢ ಸ್ವಾಮೀಜಿ ಸಮಾಧಿ ಮಂದಿರ, ಇಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ಇದು ಅವರ ಸಮಾಧಿ. ಅವರ ಸಮಾಧಿ. ಈ ಮಠಕ್ಕೆ ಹೋಗ್ತಾ ಇದ್ದೀವಿ. ಯಾರ ಮಠ ಇದು? ನಾವೀಗ ಕ್ಯೂನಲ್ಲಿ ನಿಂತಿದ್ದೀವಿ. ಊಟ ನಡೆಯುತ್ತೆ. ಅನ್ನ, ಸಾರು, ಪಾಯಸ, ಹೆಣ್ಗಾಯಿ ಗೊಜ್ಜು. ನಮ್ಮದು ಊಟ ಆಯ್ತು. ಈಗ ಮಠದಲ್ಲಿ ಊಟ ಎಲ್ಲ ಮುಗಿತು, ಊಟ ಮಾಡ್ಕೊಂಡ್ವಿ. ಈಗ ಮೈಸೂರಿಗೆ ಹೊರಡ್ತೀವಿ. ನೆಲಗೂ ಹೋಗಲ್ಲ, ಈಗ ಮೈಸೂರಿಗೆ ಹೋಗ್ತೀವಿ. ಹೇಳ್ತಾ ಈ ಬ್ಲಾಗ್ನ ನಾನು ಹೀಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ನನ್ನ ಬ್ಲಾಗ್ ಇಷ್ಟ ಆಯಿತು ಅನ್ನೋದ್ರೆ ದಯವಿಟ್ಟು ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ಜಾಸ್ತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಬ್ಲಾಗ್ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಕೀಪ್ ವಾಚಿಂಗ್.